ಸರ್, ಇವತ್ತಿನ ಸಭೆಯಲ್ಲಿ ಈಗ ಪ್ರಮುಖವಾಗಿ ನೀವು ಈ ಕ್ರಿಶ್ಚಿಯನ್ ಒಕ್ಕಲಿಗ ಈ ರೀತಿ ಕಾಲಂಗಳ ಬಗ್ಗೆ ಆಕ್ಷೇಪಣೆ ಇತ್ತು. ನೋಡಿ, ಸಮಯ ಒಂದೇ ದಿನ ಇದೆ ಸರ್, ನೀವು ಹೇಗೆ ಬದಲಾಯಿಸೋದಕ್ಕೆ ಸಾಧ್ಯ? ನೀವು ನಿರ್ಣಯ ಏನೋ ಮಾಡ್ರಿ. ನೋಡಿ, ಜಾತಿ ಆರಂಭದಲ್ಲಿದ್ದು 877, ಕಾಂತರಾಜ್ ವರದಿ ಬಂದದ್ದು ಅದನ್ನು 1511ಕ್ಕೆ ತಗೊಂಡೋದ್ರು. ಈಗ ಮತ್ತೆ 211 212 ಜಾತಿನ ಹೆಚ್ಚು ಮಾಡಿದ್ದಾರೆ. ಆ ರೀತಿ ಜಾತಿ ಹೆಚ್ಚು ಮಾಡುವ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು? ಇದರೊಳಗಡೆ ಅದರಲ್ಲಿ ಹಿಂದೂ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಟ್ಯಾಗ್ ಕಟ್ಟಿದ್ದಾರೆ. ಇಲ್ಲಿ ಜಾತಿಯ ಕಳ್ತನ ಆಗಿದೆ, ಮತಗಳ್ತನ ಅಲ್ಲ. ಜಾತಿಯನ್ನೇ ಕತ್ಕೊಂಡು ಹೋಗಿ ಇನ್ನೊಂದು ಕಡೆಗೆ ಸೇರಿಸೋ ಕೆಲಸ ಮಾಡಿದ್ದಾರೆ. ಇದು ಜಾತಿ ಕಳ್ತನ. ಈ ಜಾತಿ ಕಳ್ತನ, ಇದಕ್ಕೆ ನಾವು ಅವಕಾಶ ಕೊಡಲ್ಲ. ಅವೈಜ್ಞಾನಿಕವಾಗಿರುವ ರೀತಿಯಲ್ಲಿ ಸಮೀಕ್ಷೆ ಮಾಡೋದು ಬೇಡ. ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಮಾಡಲಿ. ಮತ್ತು ಅವರಿಗೆ ಹಿಂದೂ ಹಬ್ಬನೇ ಬೇಕಾ ಸಮೀಕ್ಷೆ ಮಾಡೋಕ್ಕೆ? ಇವತ್ತು ನಾಳೆ ಮಹಾಲಯ, ನಾಡಿದಿಂದ ನವರಾತ್ರಿ ಅಂತ ಹೇಳಿದ್ರೆ ಭಾಳಷ್ಟು ಜನ ಮಂದೇವ್ರಿಗೆ ನಡ್ಕೊಳ್ತಾರೆ, ಉಪವಾಸ ಇರ್ತಾರೆ. ಅದರಲ್ಲಿ ಶಿಕ್ಷಕರು ಉಪವಾಸದಲ್ಲಿರ್ತಾರೆ, ಮಂದೇವ್ರಿಗೆ ನಡ್ಕೊಳ್ತಾರೆ. ಅವರೆಲ್ಲ ಮಂದೇವರಿಗೆ ನಡ್ಕೊಳ್ಳೋದು ಉಪವಾಸ ಬಿಟ್ಟು ಮನೆ ತಿರುಗಬೇಕಾ? ಈಗಲೇ ಬೇಕಾ ಅವರಿಗೆ? ಇದನ್ನು ಬೇರೆ ಮತದವರ ಹಬ್ಬದಲ್ಲೂ ಹಿಂಗೆ ಮಾಡ್ತಾರೆ. ಅವರು ಮಾಡಿದ್ರು ಊರಿಗೆ ಬೆಂಕಿ ಹಚ್ಚಿಬಿಡೋರು. ಹಂಗಾಗಿ ನಾನು ಆಗ್ರಹ ಮಾಡ್ತಾನೆ, ನಿಮ್ಮ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಯಾವ್ಯಾವುದನ್ನು ಅಕ್ರಮವಾಗಿ ಜಾತಿ ಕಾಲಮಲ್ಲಿ ಸೇರಿಸಿದಿರಿ ತೆಗಿಬೇಕು. ಒಕ್ಕಲಿಗ ಕ್ರಿಶ್ಚಿಯನ್ ಇಲ್ಲ, ಬ್ರಾಹ್ಮಣ ಕ್ರಿಶ್ಚಿಯನ್ ಇಲ್ಲ. ಬ್ರಾಹ್ಮಣ ಅಂದರೆ ಅವ್ನು ಜನಿವಾರ ಹಾಕಿದರೆ ಅವ್ನು ಟಾಸ್ ಹಾಕಂಗಿಲ್ಲ. ಒಕ್ಕಲ್ತನ ಮಾಡ್ಕೊಂಡು ಒಕ್ಕಲಿಗ ಜಾತಿ ಅಂತ ಗುರ್ಸ್ಕೊಂಡು ಅವನು ಕ್ರಿಶ್ಚಿಯನ್ ಅಂತ ಅನಿಸ್ಕೊಳ್ಳಲ್ಲ. ಆ ಥರ ಮಾಡಿರ್ತಕ್ಕಂಥ ತಾರತಮ್ಯವನ್ನು ತೆಗೆದುಹಾಕಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಸಮೀಕ್ಷೆ ಮಾಡಲಿ. ಇಲ್ಲದೇ ಇದ್ದರೆ ಬೀದಿಗಿಳಿಬೇಕು ಅಂತ ಬೀದಿಗಿಳಿಯಕ್ಕೆ ತಯಾರಿದ್ದೇವೆ.